ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಈಗ ನೋಡ್ರಿ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ಎಷ್ಟು 6 ಗಂಟೆ ಆಗೈತೆ ನೋಡ್ರಿ. ಎದ್ಬಿಟ್ಟು ಹೊಸ್ಲ ತೊಳ್ಕೊಳಕತ್ತೀನಿ. ಎದ್ದ ತಕ್ಷಣ ನೋಡ್ರಿ ಮಾಡೋದಿದ್ದೀವಿ ನಾವು ಹೊಸ್ಲ ತೊಳ್ಕೊಳ್ಳೋದು. ಈ ಸೈಡೆಲ್ಲ ಕಾಮನ್ ಆಗಿ ಮಾಡೇ ಮಾಡ್ತೀವಿ. ಇವತ್ತು ನೋಡ್ರಿ ಡೈಲಿ ಲಾಗ್ ಮಾಡ್ಬೇಕಂತ ಅನಿಸ್ತು. ಭಾಳ ದಿನ ಆಯ್ತು ಮಾಡಿದ್ದಿಲ್ಲ. ಮತ್ತು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ರು ನೋಡ್ರಿ ಒಬ್ರು ಡೈಲಿ ಲಾಗ್ ಮಾಡಕ್ಕ ಅಂತ. ನಂಗೆ ಡೈಲಿ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದ್ರೆ ನೋಡ್ರಿ ಡೈಲಿ ಮಾರ್ನಿಂಗ್ ಡ್ಯೂಟಿ ಇತ್ತು. 7 ಗಂಟೆಗೆ ಡ್ಯೂಟಿಗೆ ಹೋದಂದರೆ ಆಮೇಲೆ ವಾಪಸ್ 2 ಗಂಟೆಗೆ ಬರೋದು. ಹಾಗಾಗಿ ಡೈಲಿ ಈವ್ನಿಂಗ್ ಲಾಗೇ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಇವತ್ತು ಹೆಂಗೂ ಆಫ್ಟರ್ನೂನ್ ಡ್ಯೂಟಿ ಸ್ಟಾರ್ಟ್ ಆಗೈತೆ ರೀ ಮಧ್ಯಾಹ್ನದಿಂದ. ಅದಕ್ಕೆ ಡೈಲಿ ಲಾಗ್ ಮಾಡಿದ್ರೆ ಅಂತ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಹೊಸ್ಲ ತೊಳ್ಕೊಳ್ಳಿಂದ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ ರಂಗೋಲಿ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ದಿನ ಶೇರ್ ಮಾಡಿದ್ದಿಲ್ಲ ಅಂತೇಳಿ. ಇದು ಫ್ರೀ ಹ್ಯಾಂಡ್ ರಂಗೋಲಿ ನೋಡ್ರಿ. ಭಾಳ ಈಜಿ ಐತಿ. ಗುಲಾಬಿ ಹೂ ಮಸ್ತ್ ಆಗುತ್ತೆ ನೋಡ್ರಿ. ಭಾಳ ಈಜಿ ಐತಿ. ಆ್ಯಕ್ಚುಲಿ ನಾನು ಹೈಸ್ಕೂಲ್ ಪ್ರೈಮರಿ ಒಳಗೆ ಕಲ್ತಿದ್ದು ನೋಡ್ರಿ. ಇದು ನಮ್ಮ ಡ್ರಾಯಿಂಗ್ ಟೀಚರ್ ಕಲಿಸಿದ್ದು. ಇನ್ನೂ ತನಕ ನೆನಪೈತಿ. ಜಾಸ್ತಿ ನನಗೆ ಫೇವ್ರೇಟ್ ಇದು. ಅದರ ಡಿಸೈನ್ ಮಾಡಿ ಕಲರ್ ಅದು ಮಾಡಿದ್ರಂತೂ ಮಸ್ತ್ ಅನಿಸ್ತೈತೆ ನೋಡ್ರಿ. ಇದು ನೋಡ್ರಿ ಯಾವ ಥರ ಆಯ್ತು ಅಂತೇಳಿ. ನಾನು ಜಾಸ್ತಿ ನೋಡ್ರಿ ಫ್ರೀ ಹ್ಯಾಂಡ್ ರಂಗೋಲಿನೇ ಹಾಕೋದು. ಚುಕ್ಕಿ ಇಟ್ಟೆಲ್ಲ ಹಾಕಂಗಿಲ್ಲ. ಅಂದರೆ ಒಂದೇ ಒಂದು ಚುಕ್ಕಿ ಕೆಡ್ತು ಅಂದ್ರೆ ಮುಗೀತು ನೋಡ್ರಿ. ಫುಲ್ ರಂಗೋಲಿನೇ ವೇಸ್ಟ್ ಆಗತ್ತೆ ಅಂತೇಳಿ. ಹಾಗಾಗಿ ಜಾಸ್ತಿ ನೋಡ್ರಿ ನಾನು ಫ್ರೀ ಹ್ಯಾಂಡೇ ಹಾಕ್ತೀನಿ ರಂಗೋಲಿನೆಲ್ಲ. ನೋಡಿರಿ ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟ್ ನೋಡಿರಿ ಆಕಳ ಬಂತು ಗೋಮಾತೆಗೆ ನೆತ್ತಿ ಇದು ಹಾಕಕತ್ತೀನಿ. ಚಪಾತಿ ಹಾಕಿದ್ರೆ ಅಂತೇಳಿ. ನಮ್ಮ ಮನೆ ಮುಂದೆ ನೋಡಿ ಬೆಳಗ್ಗೆ ಅಂತೂ ಫುಲ್ ಇರ್ತಾವೆ ನೋಡಿರಿ ಆಕಳುಗಳೆಲ್ಲ. ಆಕಳು ಇವತ್ತೆಲ್ಲ ಅಂತೂ ಫುಲ್ ಇರ್ತಾವೆ. ನೆಕ್ಸ್ಟ್ ಅಲ್ಲಿಂದ ಮ್ಯಾಗ ರೂಮಿಗೆ ಬಂದು ಏನೈತಿ ಬರ್ಷನ್ ಕಟ್ಟಿ ಒರ್ಸ್ಕೊಳಕತ್ತೀನಿ ನೋಡ್ರಿ. ಈಗೆಲ್ಲನೂ ಇನ್ನೂ ಸ್ನಾನ ಆಗಿಲ್ಲ ನೋಡ್ರಿ. ಅದಕ್ಕೆ ಫಸ್ಟಿಗೆ ಎಲ್ಲ ಒರೆಸ್ಕೊಂಡು ಮಾಡಿ ಕಸದ ಹೊಡ್ಕೋಬೇಕು. ಟೈಮ್ ನೋಡ್ರಿ ತಿರುಗಿ ಆಲ್ರೆಡಿ 7 ಗಂಟೆ ಆಯಿತು. ಟೈಮ್ ಹೆಂಗೆ ಹೋಗುತ್ತೆ ಕೆಲಸ ಮಾಡಕತ್ತಾರೆ ನೋಡ್ರಿ ಹೆಣ್ಮಕ್ಳಿಗೆ. ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗಂಗಿಲ್ಲ ಮನೆಯೊಳಗೆ. ಅದೆಲ್ಲರ ಕೂತ ಡ್ಯೂಟಿ ಒಳಗೆ ನೋಡ್ರಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಈಗ ನೋಡ್ರಿ ಒಳಗಿಂದ ರೂಮ್ ಒಳಗದೆಲ್ಲ ಕಸ ಹೊಡ್ಕೊಳಕತ್ತೀನಿ. ದಿವ್ಯಾ ದಿನ ಮಲ್ಕೊಡಾರ ನೋಡ್ರಿ ಅವ್ರು ಹೇಳೋದು ಲೇಟಾಗಿ ಹೇಳ್ತಾರೆ. ಅಂದರೆ 10 ಗಂಟೆ ಕಾಲೇಜ್ ಐತಿಕ್ಕಿದ್ದು. ಹಾಗಾಗಿ ಲೇಟಾಗಿ ಹೇಳ್ತಾಳೆ ಆಕಿ. ರಾತ್ರಿ ಲೇಟಾಗಿ ಓದ್ಕೊಂಡು ಮಾಡಿ ಲೇಟಾಗಿ ಮಲ್ಕೊಂಡಿರ್ತಾಳೆ. ಹಾಗಾಗಿ ಲೇಟಾಗಿ ಹೇಳ್ತಾಳೆ ನೋಡ್ರಿ. ಈ ಬ್ಯಾಸ್ಗೆ ಒಳಗೆ ನೋಡ್ರಿ ಎದ್ದ ತಕ್ಷಣ ಹೇಳೋದಕ್ಕೆ ಬೇಸರ ಆಕಿತ್ತು ಅವಾಗ ಮೊದಲೆಲ್ಲ. ಈಗ ಬ್ಯಾಸ್ಗೆ ಒಳಗೆ ಎಷ್ಟು ಯಾವಾಗ ಟೈಮ್ ಆಗುತ್ತೆ ಹೇಳೋಂಗೆ ಆಗುತ್ತೆ ನೋಡ್ರಿ. ನಿದ್ದೆನೇ ಬರೋಂಗಿಲ್ಲ. ಅಷ್ಟು ಶೆಕೆ ಆಗುತ್ತೆ. ಅದರೊಳಗೆ ನಮ್ಮ ಮನೆ ಹೋಗಂತೂ ಫುಲ್ ಶೆಕೆ ಆಗಿಬಿಡ್ತದೆ ಮೇಲ್ಗಡೆ ಎಲ್ಲ. ಒಳಗಿಂದ 2 ರೂಮ್ ಕಸ ಹೊಡ್ಕೊಂಡು ಹೊರಗಡೆ ಬಂದು ನೋಡ್ರಿ ಹೊಡ್ಕೊಳಕ್ಕೆ. ನೋಡ್ರಿ ಆಲ್ರೆಡಿ ಎಷ್ಟು ಬಿಸಿಲಾಗೈತಿ. ಈಗ 7 ಗಂಟೆ ಆಗೈತೆ ಅಂದ್ರೆ ಎಷ್ಟು ಬಿಸಿಲು ಐತೆ ನೋಡ್ರಿ. ಆಮೇಲೆ ಮತ್ತೆ ಚಿನ್ನು ಎದ್ನ ಅಂದರೆ ಏನೂ ಮಾಡಿಸ್ಕೊಡಂಗಿಲ್ಲ ನೋಡ್ರಿ. ಹಿಂದಿಂದ ಅಡ್ಡಾಡ್ತಾನೆ. ಆದ್ರೆ ಇಷ್ಟು ಜಲ್ದಿ ಏನು ಹೇಳಂಗಿಲ್ಲ ನೋಡ್ರಿ. ಲೇಟಾಗಿ ಹೇಳ್ತಾನೆ. 11-12 ಗಂಟೆ ತನಕ ಬಿಟ್ಟರು ಸಹ ಮಲ್ಕೋತಾನೆ. ಬಟ್ ಈಗ ಬೇಸಿಗೆ ಐತೆ ಅಂತೇಳಿ 9-9:30 ತನಕ ಅದು ಹೇಳ್ತಾನೆ. ಅವ ಹೇಳಿದ್ರು ಸ್ವಲ್ಪ ಎಲ್ಲ ಕಸದ ಹೊಡ್ಕೊಂಡೆ ಅಂದ್ರೆ ಅದು ಮುಗಿತದೆ ಅಂಥೇಳಿ. ಇವತ್ತೇನು ವರ್ಷಿದೇನು ಒರೆಸ್ಕೊಳಂಗಿಲ್ಲ. ಹಿಂಗೇನು ಹೊಲಸು ಆಗಿಲ್ಲ. ಮತ್ತು ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಒರೆಸ್ಕೋತೀವಿ. ಉಳ್ಕಿದ್ರೆ ಏನು ಅಷ್ಟು ಒರೆಸ್ಕೊಳಂಗಿಲ್ಲ. ಬರ್ರಿ ಕಸದೆಲ್ಲ ಹೊಡಿತು. ನೆಕ್ಸ್ಟ್ ಹೋಗೋಮಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ತಂದ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಮಾರ್ನಿಂಗ್ ರೂಟೀನ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬಾತನಾಗಿತ್ತು ಡೈಲಿ ಲಾಗ್ ಮಾಡಿದ್ದಿಲ್ಲ. ಮತ್ತು ಇವತ್ತು ಬ್ಯಾಕ್ ಟು ಡೈಲಿ ಲಾಗಿಗೆ ಬಂದು ನೋಡ್ರಿ. ಯಾಕಂದರೆ ಇಷ್ಟು ಥರ ಮಾರ್ನಿಂಗ್ ಡ್ಯೂಟಿ ಇತ್ತು. ಮಾರ್ನಿಂಗ್ 7 ಗಂಟೆಗೆ ಹೋದ್ರೆ 2 ಗಂಟೆ ಬೇಕು ಬರೋದು. ಆಮೇಲೆ ಈವ್ನಿಂಗ್ ಲಾಗೇ ಸ್ಟಾರ್ಟ್ ಮಾಡ್ಕೊತಿದ್ದೆ. ಈಗ ಮಧ್ಯಾಹ್ನ 2 ಗಂಟೆ ಆಫ್ಟರ್ನೂನ್ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಹಾಗಾಗಿ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬರ್ರಿ. ಇವತ್ತಿನ ಡೈಲಿ ರೂಟೀನ್ ಏನೆಲ್ಲ ಹೋಗುತ್ತಂತೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಂತ. ಬರ್ರಿ ಎಲ್ಲ ಕಸದ ಹೊಡ್ಕೊಂಡೆ ಬರ್ಷನ್ ಕಟ್ಟಿಗೆ ಒರೆಸ್ಕೊಂಡೆ. ಈ ನೆಕ್ಸ್ಟ್ ಸ್ನಾನ ಮಾಡ್ಕೊಂಬರ್ತೀನಿ. ಬಂದ್ಮೇಲೆ ಸಿಗ್ತೀನಿ ಅಂತ ನಿಮ್ಮ ಜೊತೆ. ಈಗ ನೋಡ್ರಿ ಸ್ನಾನ ಮಾಡ್ಕೊಂಬಂದೆ. ಮಾಡಿದ ತಕ್ಷಣ ನೋಡ್ರಿ ಫಸ್ಟ್ ಮಾಡೋದು ದೇವ್ರ ಪೂಜೆ. ಇವತ್ತೇನು ಶುಕ್ರವಾರ ಇದ್ದಾರೆ ನೋಡ್ರಿ. ಎಲ್ಲ ದೇವ್ರ ತಿಕ್ಕುದು ಆಮೇಲೆ ಪಿತಾಂಬರ ತಿಕ್ಕಿ ಮಾಡ್ಬೇಕಾರೆ ಲೇಟ್ ಆಗತ್ತೆ. ಇವತ್ತೇನು ಇಲ್ಲ ಬುಧವಾರ ಐತಿ. ಹಾಗಾಗಿ ಸುಮ್ಮನೆ ದೇವ್ರ ತೊಳ್ಕೊಂಡು ಜಲ್ದಿ ಆಗತ್ತೆ ನೋಡ್ರಿ ಪೂಜೆ. ಬರ್ರಿ ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊತಂತ. ನೋಡ್ರಿ ಆಮೇಲೆ ಪೂಜೆ ಎಲ್ಲ ಮುಗಿತು ನೋಡ್ರಿ. ಈಗ ನೆಕ್ಸ್ಟ್ ಆಗ್ತಿ ಹೂವು ಹರ್ಕೊಂಬಂದೆ ಕೆಳಗೆ ಹೋಗಿ. ದಾಸವಾಳ ನೋಡ್ರಿ ಎಷ್ಟಾಗಿ ನಮ್ಗೆ ಗಿಡದಾಗಿ ಆಗೋದು ಕೆಳಗೆ ಹೋಗಿ ಹೂವು ಎಷ್ಟು ಸೇರಿಸಿದೆ ಮುಗಿತು. ಆಮೇಲೆ ಅಗಳೇ ಬರ್ಷನ್ ಕಟ್ಟಿ ಒರೆಸ್ಕೊಂಡಿದ್ದೆ ನೋಡ್ರಿ. ಅದೇನಿದು ಹಚ್ಚಿದ್ದಿಲ್ಲ, ವಿಭೂತಿ ಹಚ್ಚಿದ್ದಿಲ್ಲ. ಹಾಗಾಗಿ ಈಗ ಸ್ನಾನ ಆದಮೇಲೆ ವಿಭೂತಿ ಮುಡ್ತೀವಲ್ಲ ಅಂತೇಳಿ ಈಗ ಪೂಜೆ ಆದಮೇಲೆ ಬರ್ಷನ್ದಿಷ್ಟು ಪೂಜೆ ಮಾಡ್ಕೊಳ್ತೀನಿ ನೋಡ್ರಿ ಬಲಿದು. ನೋಡ್ರಿ ಕಂಪ್ಲೀಟಾಗಿ ಪೂಜೆನೂ ಆಯ್ತು, ಎಲ್ಲ ಆಯ್ತು. ಈಗ ಸಿಂಪಲ್ ಆಗಿ ತಲೆ ಬಾಚ್ಕೊಂಡು ಡೈಲಿ ಏನು ಮೇಕಪ್ ಮಾಡ್ಕೊತಂದು ಬಿಟ್ಟಿರಿ. ಮನೆಯೊಳಗಿದ್ದಾಗ ಏನೈತಿ ಏನಿಲ್ಲ ನಾರ್ಮಲ್ ಆಗಿ ತಲೆ ಬಾಚ್ಕೊಳ್ಳೋದು ನೋಡ್ರಿ. ಬಾಚ್ಕೊಂಡು ನೆಕ್ಸ್ಟ್ ಏನೈತಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೋತೀನಿ. ಡೈಲಿ ಕಂಪಲ್ಸರಿ ಮಾಯ್ಶ್ಚರೈಸರ್ ಅಂತೂ ಅಪ್ಲೈ ಮಾಡ್ಕೋತೀನಿ ಫೇಸಿಗೆ. ಫೇಸ್ ವಾಶಿಗೆ ಏನೈತಿ ಮತ್ತು ಒಂದು ಮಲ್ತನ್ ಮಟ್ಟಿದ್ದು ಇದು ಐತಿ ನೋಡ್ರಿ ಫೇಸ್ ವಾಶ್. ಅದನ್ನೂ ಮಸ್ತ್ ಐತಿ. ಆ್ಯಕ್ಚುಲಿ ಈಗ ರೀಸೆಂಟಾಗಿ ಯೂಸ್ ಮಾಡಾಕತ್ತೀನಿ. ಅದನ್ನೂ ಚಲೋ ಐತಿ. ಅದರಿಂದ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ರಿ ಇದು ಸೆಟಾಫಿಲ್ದು ಗೊತ್ತೈತ್ಲಲ್ಲ. ಇದು ಮಾಯ್ಶ್ಚರೈಸರ್ ಮಸ್ತ್ ಬರ್ತೈತೆ ನೋಡ್ರಿ. ಯಾವಾಗಲೂ ಇದೇ ಬಳಸ್ತಿದ್ದೀವಿ. ನಾನು ಲಾಸ್ಟ್ ಟೈಮ್ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಅದಿಷ್ಟು ಅಪ್ಲೈ ಮಾಡ್ಕೋತೀನಿ ನೋಡ್ರಿ. ಮತ್ತೇನಿಲ್ಲ ಮೇಕಪ್ ಡೈಲಿ ಒಳಗೆ ಮನೆಯೊಳಗಿದ್ದಾಗ ಏನಂತ ಏನೂ ಹಚ್ಕೊಳ್ಳೋಂಗಿಲ್ಲ. ಅಷ್ಟೇ ಮಾಯ್ಶ್ಚರೈಸರ್ ಒಂದು ಯೂಸ್ ಮಾಡ್ತೀನಿ. ಅದು ನೆಕ್ಸ್ಟ್ ಏನಂತ ಫೌಂಡ್ಸ್ ಪೌಡರ್ ನೋಡ್ರಿ. ಅದು ಅಂತೂ ಎಲ್ಲರಿಗೂ ಗೊತ್ತು. ಪೌಡ್ರ್ ಅಂತೂ ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ಅಂತೂ ಅದೇ ಯೂಸ್ ಮಾಡ್ತಾರೆ. ಮಾಯ್ಶ್ಚರೈಸರ್ ಬಿಟ್ಟರೆ ನೆಕ್ಸ್ಟ್ ಏನೈತಿ ಪೌಂಡ್ಸ್ ಪೌಡ್ರ್ ಯೂಸ್ ಮಾಡೋದು ನೋಡ್ರಿ. ಫುಲ್ ಶೆಕೆ ಹಾಕತೈತಿ. ಅದ್ರಾಗತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಂಡ್ರೆ ಫುಲ್ ಶೆಕೆ ಅನ್ನಿಸ್ತೈತಿ. ನೆಕ್ಸ್ಟ್ ನೋಡ್ರಿ ಸಿಂಪಲ್ಲಾಗಿ ಮಾಯ್ಶ್ಚರೈಸರ್ ಆದಮೇಲೆ ಪೌಡ್ರ್ ಹಚ್ಕೊಳಕತ್ತೀನಿ ಪೌಂಡ್ಸ್ ಪೌಡ್ರ್.
ಮೊದಲು ನೋಡ್ರಿ ಬಿಫೋರ್ ನಾನು ಫೇರ್ ಆ್ಯಂಡ್ ಲವ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಜಾಸ್ತಿ ಅಂದ್ರೆ ಒಂದು 7-8 ವರ್ಷ ಅದನ್ನೇ ಯೂಸ್ ಮಾಡೀನಿ. ಇವಾಗೆಲ್ಲ ಗೊತ್ತಾದ್ಮೇಲೆ ಏನೈತಿ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ನೋಡ್ರಿ ಪಿಂಪಲ್ಸ್ ಎಲ್ಲ ಭಾಳ ಹಾಕದನ್ನ. ಬರೀ ಸಿಂಪಲ್ಲಾಗಿ ಮೇಕಪ್ ಆಯ್ತು ನೋಡ್ರಿ. ಡೈಲಿಯಾಗಿ ಇಷ್ಟೇ ನೋಡ್ರಿ ನಾನು ಡೈಲಿ ಮೇಕಪ್ ಮಾಡ್ಕೊಳ್ಳೋದು. ಮನೆಯೊಳಗಿದ್ದಾಗ ಹೊರಗಡೆ ಹೋದ್ರೆ ಸನ್ಸ್ಕ್ರೀನ್ ಹಚ್ಕೋತೀನಿ. ಮನೆಯೊಳಗೆ ಅಂತೇಳಿ ಮಾಯ್ಶ್ಚರೈಸರ್ ಆಮೇಲೆ ಪೌಡ್ರ್ ಎರಡೇ ನೋಡಿ ಹಚ್ಕೊಂಡಿದ್ದು. ಈಗ ನೋಡ್ರಿ ಎದ್ದು ಸ್ನಾನದೆಲ್ಲ ಆಯಿತು. ಆಮೇಲೆ ದೇವ್ರ ಪೂಜೆನೂ ಮುಗೀತು ನೋಡಿದ್ರಲ್ಲ. ಈಗ ನೆಕ್ಸ್ಟ್ ನೋಡ್ರಿ ಒಂದು ಗ್ಲಾಸ್ ನೀರು ಕುಡಿತೀನಿ. ಡೈಲಿ ಬಿಸಿನೀರು ಆಮೇಲೆ ನಿಂಬೆ ಎಲ್ಲ ಬರೀ ನೀರು ಕುಡಿಯುವಂತ. ಸೇಮ್ ಎಮ್ಮೆ ಹಾಲು ಥರನೇ ಬರ್ತಾವೆ. ಸಿಟಿ ಒಳಗೆಲ್ಲ ಎಮ್ಮೆ ಹಾಲು ಸಿಗಂಗಿಲ್ಲ, ಸಿಗ್ತಾವೆ. ಬಟ್ ಏನೈತಿ ಇವು ಸೇಮ್ ಎಮ್ಮೆ ಹಾಲು ಫೀಲ್ ಆಗುತ್ತೆ ನೋಡ್ರಿ. ಇವಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಇವು ನಾರ್ಮಲ್ ಆಗಿ ಪಾಕೆಟ್ ಹಾಲ್ಕಿನ ಇವು ಬೆಟ್ರ್ ಅನ್ನಿಸ್ತೈತಿ. ಫುಲ್ ಇದು ಅನಿಸ್ತೈತೆ ನೋಡ್ರಿ. ಸ್ಮೆಲ್ ಬರೋಂಗಿಲ್ಲ. 28 ರೂಪೀಸ್ ನೋಡಿ ಅರ್ಧ ಲೀಟ್ರ್ ಹಾಲು. ಬರೀ ನೀರು ಕಾಯ್ದವು. ಜಾಸ್ತಿ ಬಿಸಿನೇ ಕಾದು ನೋಡ್ರಿ. ಹಾಕೊಳ್ಳೋರು ಜೇನುತುಪ್ಪನೂ ಹಾಕೋಬೋದು ವೆಯ್ಟ್ ಲಾಸ್ ಮಾಡೋಕ್ಕೆ. ಬಟ್ ಈಗ ಸಮ್ಮರ್ ಐತಲ್ಲ ಹಾಗಾಗಿ ಹೀಟ್ ಆಗತ್ತೆ ಅಂತೇಳಿ ನಾನು ಬರೀ ನಿಂಬೆಹಣ್ಣು ಅಷ್ಟೇ ಹಾಕೋತೀನಿ ನೋಡ್ರಿ. ನನ್ನ ಬಿಸಿನೀರು ರೆಡಿ ಆಯಿತು. ಇನ್ನು ಚಿನ್ನೂರು ಮಲ್ಕೊಂಡಾನ. ಧನುಷ ಚಿನ್ನು ನೋಡಿ ಬರಲಿ ಇನ್ನು ಮಲ್ಕೊಂಬಿಟ್ರೆ. ನಾವ ಅಂತರೂ ಎಷ್ಟು 11-12 ಗಂಟೆ ಆದರೂ ಎಬ್ಸುತ್ತಾನೆ ಹೇಳಂಗಿಲ್ಲ ನೋಡ್ರಿ ಚಿನ್ನು. ನೋಡ್ರಿ ಮಲ್ಕೊಂಡಾನ ಚಿನ್ನು. ಸ್ವಲ್ಪ ಕಾಸ್ಕೋಬೇಕಂತ ಅನ್ಕೋತೀನಿ ಡೈಲಿ. ಮತ್ತು ಜಾಸ್ತಿನೇ ಬಿಸಿ ಆಗ್ತಾವೆ. ಹಾಗಾಗಿ ಮತ್ತೆ ವೆಯ್ಟ್ ಮಾಡೋದಾಗತ್ತೆ ನೋಡ್ರಿ ಜಲ್ದಿ. ಅದ್ರ ನೋಡಿದ್ರಲ್ಲ ಚಿನ್ನ ಮಲ್ಕೊಂಡಾನ. ಅವ ಹೇಳ್ಬೇಕಾದ್ರೆ ನಾ ಎಷ್ಟು ಲೇಟ್ ಆಗುತ್ತೆ. ಹಾಗಾಗಿ ಎದ್ದು ಇಷ್ಟು ಕೆಲಸ ಮುಗೀತು. ಈಗ ಎಷ್ಟು 9 ಗಂಟೆ ಆಯ್ತು ನೋಡ್ರಿ. ಇನ್ನು ನೆಕ್ಸ್ಟ್ ನೀರು ಬಂದವು. ನೀರು ನೋಡ್ರಿ ಈಗ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕನ್ನಡ ಸೈಡ್ ಗೊತ್ತೇ ಇರಬೇಕು. ನೀರು ಈ ಬಿಸಿಲಿಗೆ ಮಳೆ ಆಗ್ಲಾರ್ಕ ಏನೈತಿ 8-10 ದಿವ್ಸಕ್ಕೊಮ್ಮೆ ನೀರು ಬಿಡತ್ತ ನೋಡ್ರಿ. ಇವತ್ತು ಬಿಟ್ಟಾನ ಎಷ್ಟು 9-10 ದಿವಸ ಆಯ್ತು ನೋಡ್ರಿ. ಇವತ್ತು ನೀರು ಬಂದು ನಾನು ನೀರು ತುಂಬಬೇಕು. ಎಲ್ಲ ತಿಕ್ಕಿಟ್ಟಿದ್ದೇ ಐತಿ. ರಾತ್ರಿ ದಿವ್ಯಾನೆಲ್ಲ ತಿಕ್ಕಿಟ್ಟ. ಈಗೇನು ನೀರು ತುಂಬಬೇಕು. ಚಿನ್ನು ಎದ್ರೊಳಗೆ ಸ್ವಲ್ಪ ಕೆಲಸ ಮುಗಿಸ್ಬೇಕು ನೋಡ್ರಿ. ಯಾಕಂದ್ರೆ ಎದ್ದಿಂದ ಹಿಂದಿಂದ ಹೇಳ್ತಾನೆ. ಈಗ ದೊಡ್ಡವಾಗ್ಬಿಟ್ಟಾನ. ಎಲ್ಲನೂ ಕಂಟಿನ್ಯೂ ಆಗಿ ಎಲ್ಲ ಕ್ವಶನ್ ಮಾಡ್ತಾನೆ. ಅಮ್ಮ ನಾನು ಬಾಂಡೆ ತೊಳಿತೀನಿ ಆಮೇಲೆ ನಾನು ತಿಕ್ತೀನಿ. ನೀರು ಇಡಕ್ಕೆ ಒಂದು ನೆಪ ಸಿಕ್ಕರೆ ಸಾಕು ನೋಡ್ರಿ ಹುಡುಗರಿಗೆ. ಹಾಗಾಗಿ ಬರ್ರಿ ಬಿಸಿನೀರನ್ನ ಬಿಸಿ ಅದಾವು ನಾ ಹಾರಿಲ್ಲ. ಹಂಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತೀನಿ. ಎದ್ದು ಇಳೋದ್ರೊಳಗೆ ಅದ ನೋಡ್ರಿ. ಈಗ ಇಷ್ಟರೊಳಗೆ ಬರ್ರಿ ಪಟ್ ಬಿಸಿನೀರು ಕುಡಿದು ನೆಕ್ಸ್ಟ್ ಕೆಳಗೆ ಹೋಗ್ಬೇಕು. ಆಮೇಲೆ ಈಗೇನು ಚಹಾ ಅಂತೂ ಕುಡಂಗಿಲ್ಲ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಈ ಕಡೆಲ್ಲ ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಚಹಾ ಕುಡಿತಾರೆ. ಎದ್ದ ತಕ್ಷಣ ಚಹಾ ಬೇಕು. ಬಟ್ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿದೆಲ್ಲ ಕುಡಿತಾರೆ. ಬಟ್ ಮತ್ತೆಯವರು ಕುಡಿತಾರೆ. ಬಟ್ ನನಗೆ ಇಷ್ಟ ಆಗಲ್ಲ ನೋಡ್ರಿ. ಎದ್ದ ತಕ್ಷಣ ಚಹಾ ಕುಡಿಯೋಂಗೆ ಇಲ್ಲ ನಾ. ಯಾಕಂದ್ರೆ ಆ್ಯಸಿಡಿಟಿ ಆಗುತ್ತೆ ಅಂತೇಳಿ. ಮತ್ತು ಅದು ರೂಢಿನೂ ಇಲ್ಲ ನನಗೆ ಎದ್ದ ತಕ್ಷಣ ಚಹಾ ಕುಡಿದು. ಹಾಗಾಗಿ ಎದ್ದು ಬಿಸಿನೀರು ಕುಡಿತೀನಿ. ನಿಂಬೆಹಣ್ಣು ಇರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಅದು ಎದ್ದು ಬ್ರಷ್ ಮಾಡಿ ಸ್ನಾನ ಆದಮೇಲೆ ಕಂಪಲ್ಸರಿ ನೀರು ಕುಡಿದು. ಸ್ನಾನಕ್ಕಿಂತ ಮುಂಚೆ ಏನು ಮಾಡೋಂಗೆ ಇಲ್ಲ ನೋಡ್ರಿ. ಅದು ರೂಢಿನೇ ಇಲ್ಲ ಯಾವಾಗಲೂ ನನಗೆ. ಎಷ್ಟೇ ಟೈಮ್ ಆಗಲಿ ಒಟ್ಟು ಸ್ನಾನ ಮಾಡಿ ನೀರು ಕುಡಿದಾಗಲಿ ಇದು ಮಾಡೋದು. ಈಗ ಬರ್ರಿ ಕೆಳಗೆ ಹೋಗಿ ನಾಷ್ಟ ಆದಮೇಲೆ ಚಹಾ ಕುಡಿತೀನಿ. ಈಗ ಫಸ್ಟ್ ಹೋಗಿ ಕೆಳಗೆ ನೀರು ತೊಗೊಂಬರೋದು. ನೀರು ತಂದು ಅಂತ ಟೀಮ್ ಚಿನ್ನು ಬಂಗಾರಿ ಎದ್ದ. ಗುಡ್ ಮಾರ್ನಿಂಗ್ ಚಿನ್ನು. ಗುಡ್ ಮಾರ್ನಿಂಗ್. ಜೋರಾಗಿ ಹೇಳು. ಕೆಲಸಲ್ಲ ಆಗೈತಿ. ಎಲ್ಲರಿಗೂ ಹೇಳು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಳು. ನೋಡ್ರಿ ಎದ್ದ ತಕ್ಷಣ ನಮ್ಮ ಚಿನ್ನು ಬಂಗಾರ ಎಷ್ಟು ಚಂದ ಗುಡ್ ಮಾರ್ನಿಂಗ್ ಹೇಳತ್ತ ನಿಮ್ಗೆ. ಬಾ ಬ್ರಷ್ ಮಾಡಿ ಜಾಕ ಮಾಡತ್ತಿ ಅಪ್ಪ. ನೋಡ್ರಿ ನಮ್ಮ ಚಿನ್ನು ಎದ್ದೇ ಬಿಟ್ಟ. ಅವ ಎದ್ನಂದ್ರೆ ಸಾಕು. ಈಗ ಅವನೇ ಮಾಡೋದಾಗತ್ತೆ. ಅವ ಎದ್ದ ತಕ್ಷಣ ಬಂದು ನೀರು ಬೇಕು ನೋಡ್ರಿ. ಹಂಗೆ ಈಗಾರ ಬಿಸಿಲಿಗೆ ಇಷ್ಟು ನೀರು ಕುಡಿತಾನಂದ್ರೆ ನಾವೇ ಕುಡಿಯಂಗಿಲ್ಲ. ಅಷ್ಟು ರಾತ್ರಿ ನೀರು ಕುಡಿತಾನೆ. ಎದ್ದ ತಕ್ಷಣ ನೀರು ಬೇಕು. ಬಾಪಿನ ಎದ್ದ ತಕ್ಷಣ ಅವನದೇ ಸ್ಟಾರ್ಟ್. ಇನ್ನೇನೆಲ್ಲ ಕೆಲಸ ಬಿಡೋದು ಅವ್ನು ಮುಗಿಸೋದು ನೋಡ್ರಿ. ಬರ್ರಿ ಬಾಪ್ ಬ್ರಷ್ ಮಾಡತ್ತಿದ ಬಾ ಬಂಗಾರ. ಈಗ ನೋಡ್ರಿ ಕೆಳಗೆ ಹೋಗಿ ನೀರು ಬಂದವು. ಪೈಪ್ ಹಚ್ಚಾಕೆ ಬಂದೀನಿ. ಪೈಪ್ ಹಚ್ಬಿಟ್ಟು ಮ್ಯಾಗ ಬಂದ ನೀರು ಬಂದಿದ್ದು. ಕೆಳಗೆ ಹೋಗಿ ಪೈಪ್ ಹಚ್ಚಿದೆ. ಅಷ್ಟೊತ್ತನ ಈಗ ನೀರು ತುಂಬಬೇಕು ನೋಡ್ರಿ. ಸ್ವಲ್ಪ ಸಣ್ಣ ಅದಾವ ನೀರು. ಹಾಗಾಗಿ ಹೌದ್ಲೆ ಏರಿಸ್ಬೇಕು. ಏನರ ನಾಷ್ಟ ಮಾಡ್ಬೇಕಂತ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ದೋಸೆ ಮಾಡಿರುತ್ತೆ. ದೋಸೆ ಕೊಟ್ಟು ಕಷ್ಟ. ಈಗ ಫಸ್ಟ್ ಚಿನ್ನು ಜಾಕ ಮಾಡಿಸ್ತೀನಿ ನೋಡಿ. ಚಿನ್ನಕ್ಕೆ ಹೋಗಿ ಕೂತ್ಬಿಟ್ಟಾನ. ಈಗ ಅಮ್ಮ ಜಾಕ ಮಾಡಿಸು ನೋಡು. ಅವ್ನಿಗೆ ಫಸ್ಟ್ ಈಗ ಜಾಕ ಎದ್ದ ತಕ್ಷಣ ಜಾಕ ಬೇಕು. ಅವನಿಗೆ ಬ್ರಷ್ ಕೊಡಲಿ ನಂಗರು ತಗೋ ಪಟ್ಪಟ್ಟು ಬ್ರಷ್ ಮಾಡಿ ಜಾಕ ಮಾಡೋರು. ದೋಸೆ ತಿನ್ನತ್ತ. ಅತ್ತೆ ದೋಸೆ ಕೊಟ್ಟ. ದೋಸೆ ತಿಂತಿಲ್ಲ. ದೋಸೆ ಭಾಳ ಇಷ್ಟ. ನಿನ್ನ ಫೇವ್ರೇಟ್ ಏನಪ್ಪ.
ಸ್ವಲ್ಪ ಯಾಕೋ ಪೇಸ್ಟ್? ಯಾವ ಪೇಸ್ಟಪ್ಪ ಇದು? ಸ್ಟ್ರಾಬೆರಿ ಅವನ ಫೇವ್ರೇಟ್ ನೋಡ್ರಿ ಇದು ಪೇಸ್ಟ್. ಹಚ್ಕೋ ಪಟ್ ಬ್ರಷ್ ಮಾಡು, ನೀರು ತುಂಬಬೇಕಿನ್ನ. ಸ್ಟ್ರಾಬೆರಿ ಏನದು? ಸ್ಟ್ರಾಬೆರಿ ಫ್ಲೇವರ್ದನ? ಹಾಂ, ಪಟ್ ಬ್ರಷ್ ಮಾಡಪ್ಪ. ಬ್ರಷ್ ಮಾಡಿ ಸ್ನಾನ ಮಾಡಿ ದೋಸೆ ತಿನ್ನ ಮತ್ತೆ. ಬರ್ರಿ ಪಟ್ ಅವನಿಗೆ ಜಾಕ ಮಾಡಿಸ್ತೀನಿ. ಸ್ನಾನ ಆಯಿತು. ಹೇಳಪ್ಪ ಮಂತ್ರ ಹೇಳು. ಗುರುದೇವ ಮಹೇಶ್ವರ ಗುರು ಸಾಸ ಪರಮ ತಸ್ಮೈ ಶ್ರೀ ಗುರೇ ನಮಃ. ಮತ್ತೆ ವಕ್ರತುಂಡ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನೇ ಅಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಕ್ರತುಂಡ ವಕ್ರತುಂಡ ಮಹಾಕಾಯ ಸೂರ್ಯಕುಟಿ ಸಮಪವ ನಿರ್ವೀಣ ಕುರ್ಯದೇವ ಸರ್ವಕಾಶ ಸವದ. ಲಾಸ್ಟಿಗೆ ಏನು ಹೇಳ್ತಪ್ಪ? ಗುರುಮಮ್ಮ ಅಲ್ಲ ದೇವ್ರೇ ಎಲ್ಲ ಮುಗೀತಲ್ಲ, ಈಗ ಲಾಸ್ಟಿಗೆ ಏನು ಹೇಳ್ತಿ? ದೋರೆ ಹಾಂ, ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲ ಒಳ್ಳೇದು ಮಾಡಪ್ಪ. ಬಾಯ್ ಬಾಯ್ ದೂರ. ನೋಡ್ರಿ ಲಾಸ್ಟಿಗೆ ನಮ್ಮ ಚಿನ್ನು ದೇವ್ರಿಗೆ ಬಾಯ್ ಮಾಡ್ತಾನೆ. ಕೇಳಿದ್ರಿ ನಮ್ಮ ಚಿನ್ನು ಇನ್ನೂ ಸಣ್ಣವನೇ ಇದ್ದ ಅವಾಗೇ ಕಲಿಸಿದ್ದು, ಬಟ್ ಇನ್ನೂ ಥರ ನೆನಪು ಹಾರಿಲ್ಲ ನೋಡ್ರಿ ಚಿನ್ನು. ಎಲ್ಲ ಹೇಳ್ದ. ಈಗ ನೆಕ್ಸ್ಟ್ ನೋಡ್ರಿ ರೆಡಿ ಮಾಡ್ಬಾರಿ ಚಿನ್ನುಗೆ. ಸೇಮ್ ಇವತ್ತು ಯಾಕೆ ರಂಜಾನ್ ಐತಿ ನೋಡ್ರಿ ಚಿನ್ನ ಕ್ರೀಮ್. ಖಾಲಿ ಬೇಡ ಸಾಕು. ಏನು ಹುಡುಗಿಯನ ರೆಡಿ ಹಾಕ? ಹಾಂ, ನೀವು ಹುಡುಗಿ ಅದೀಪಿ ಮತ್ತೆ ನೀವು ಹುಡುಗಿ ಜೊತೆ ಏನು ರೆಡಿ ಹಾಕಿ? ಕಾಲಿಗೆ ಹಚ್ಚು, ಕೈಗೆ ಹಚ್ಚು, ಏನು ಮಾಡೋ ರೆಡಿ ಹಾಕಿ? ಯಾರು ನೋಡಕ್ಕೆ ಹೋಗೋ? ಹಾಂ, ಯಾರು ನೋಡ್ತಾರೆ ನೀನು? ಯಾರು ನೋಡ್ತಾರೆ? ಹುಡುಗಿಯರು ನೋಡ್ತಾರೆ. ಹುಡುಗಿಯರು ನೋಡ್ತಾರ ನೋಡ್ರಿ. ಅವ್ನು ಹುಡುಗಿಯರು ನೋಡ್ತಾರತ್ತ. ಯಾವ ಹುಡುಗಿಯರು ನೋಡ್ತಾರ? ಹುಡುಗರ ಹುಡುಗಿಯರು ನಿನ್ನ ಯಾಕೆ ನೋಡ್ತಾರ ಅವರು? ನೋಡ್ತಾರ. ದಪ್ಪ ಫುಲ್ ಸ್ಟ್ರಾಂಗ್ ಆಗ್ಬೇಕು, ದಪ್ಪ ಆಗ್ಬೇಕು, ಊಟ ಮಾಡ್ಬೇಕು ಅಂದ್ರೆ ಚಿನ್ನು ಚಂದ ಅದ ಅಂತ. ಇದು ಹತ್ತು ಕಲಾಸ್ ಮಾಡ್ತೀನಿ ದೋಸೆ ದಪ್ಪಕ್ಕಿನ ಗಂಜಿ ತಿಂದ್ರೆ ದಪ್ಪಕ್ಕರ ನೋಡು. ಒಂದು ದಿನದಾಗ ದೋಸೆ ತಿಂದು ಫುಲ್ ದಪ್ಪ ಆಗ್ಬಿಡ್ತಾನ ನಮ್ಮ ಚಿನ್ನು. ಎಷ್ಟು ದಪ್ಪ ಹಾಕಿ? ನನ್ನಷ್ಟ ಇಲ್ಲ. ಮುಂಜಾನೆ ನೀವು ಊಟ ಮಾಡ್ಬೇಕಪ್ಪ, ಚಂದಾಗಿ ಊಟ ಮಾಡಬೇಕು ಅಂದ್ರೆ ಸ್ಟ್ರಾಂಗ್ ಆಕಾರ ದಪ್ಪ ಆಕಾರ. ನೀವು ಊಟ ಮಾಡಂಗಿಲ್ಲ, ದಪ್ಪ ಆಗಂಗಿಲ್ಲ. ಎಲ್ಲರೂ ಚಿನ್ನು ನೋಡ್ರಿ ಎಷ್ಟು ಎಳ್ಳಗದ ಅಂತಾರೆ. ನಾವು ಒಟ್ಟು ಕಲಾಸ್ ಮಾಡ್ತೀನಿ ದೋಸೆ. ಒಟ್ಟು ಕಲಾಸ್ ಮಾಡ್ತೀನಿ ದೋಸೆ. ಒಟ್ಟು ಕಲಾಸ್ ಮಾಡ್ತೀನಿ ನೋಡು. ಮತ್ತೆ ಸರ್ ಹಾಕೊಡ್ತೀನಿ ನೋಡು. ಎಲ್ಲರಿಗೂ ತೋರಿಸ್ತೀನಂತ ಚಿನ್ನು ಎಷ್ಟು ತಿಂತಾನಂತೇಳಿ. ನೀವು ಹೇಳಿ ಎಲ್ಲಾರ ಮುಂದೆ ಹೇಳತ್ ನಾವು ಇಷ್ಟು ದೋಸೆ ಪೂರಾ ದಪ್ಪ ಪೂರಾ ಒಂದು ದೋಸೆ ಪೂರಾ ತಿಂತಾನಂತ. ನೀನೇ ತಿನ್ಬೇಕಾ? ನಿನ್ನ ಕೈಯೆಲ್ಲ ತಿನ್ಸಂಗಿಲ್ಲ. ಹಾಂ, ಫೋನ್ ಎದಕ್ಕೆ ಬೇಕು? ಫೋನ್ ಕೊಡಂಗಿಲ್ಲ. ಫೋನ್ ಕೊಟ್ಟರೆ ಫೋನ್ ನೋಡ್ಕೊತ ಊಟ ಮಾಡ್ತಿದ್ರೆ ದಪ್ಪ ಆಗಂಗಿಲ್ಲ. ಸ್ಟ್ರಾಂಗ್ ಹಂಗೆ ತಿನ್ಬೇಕು. ಫೋನ್ ನೋಡ್ಲಾರಿ. ಫೋನ್ ನೋಡ್ಕೊಂಡು ಕೂತ್ರ ದೇವ್ಗಳು ಹೋಗ್ತಾರೆ ನೋಡಿ. ಫೋನ್ಯಾಗ ಇನ್ಸ್ಟಾಗ್ರಾಮ್ದಾಗ ನೋಡ್ರಿ ಚಿನ್ನು ಈ ಸತ್ ನಾಷ್ಟ ಮಾಡ್ತಾನತ್ತ. ಏನ ಫುಲ್ ದಪ್ಪ ಹಾಕನತ್ತ. ಅವ್ನ ಕೈಲಿ ಅವನೇ ತಿಂತ ನೋಡ್ರಿ ಚಿನ್ನು. ಬರೀ ಹಾಕೊಡ್ತೀನಿ ನನಗೆ ನೋಡ್ರಿ. ನಮ್ಮ ಚಿನ್ನು ನಾವು ನಾಷ್ಟ ಮಾಡತ್ತೇವೆ ದೋಸೆ. ಈಗ ಹೇಳ ನಾವು ಫುಲ್ ಒಂದು ದೋಸೆ ತಿಂತೀನಿ ಅಂತೇಳಿ. ಏನಪ್ಪ ಏನು ಈಗ ಒಂದು ಫುಲ್ ತಿನ್ಬೇಕಾ ನೀನೇ? ನಾ ತಿನ್ಸಂಗಿಲ್ಲ, ಫೋನ್ ಕೊಡಂಗಿಲ್ಲ. ನೀನೇ ತಿನ್ಬೇಕು ಪಟ 5 ನಿಮಿಷನಾಗ. ನಾ ತಿನ್ನೋದ್ರೊಳಗೆ ತಿನ್ಬೇಕಾಪು. ಚಾಲೆಂಜ್ ಮಾಡಿ ಎಲ್ಲರಿಗೂ ಹೇಳಿಲ್ಲ. ಕಾರಿಲ್ಲ, ಪಟ್ ತಿನ್ಬೇಕಾ? ಬರ್ರಿ ಈಗ ನಾಷ್ಟ ಮಾಡೋಮಂತ ಎಲ್ಲರೂ ದೋಸೆ. ಇವಾಗ ಬಡ ಒದ್ರತಾವ ನೋಡ್ರಿ. ಬರೀ ಒಟ್ಟ ಬಾಯಿನೇ ಸುಂಕದ ನಮ್ಮ ಚಿನ್ನಂದು. ಬರೀ ಈಗ ನಾಷ್ಟ ಮಾಡೋಮಂತ. ಮಿಶೋ ಒಳಗೆ ಒಂದು ಆರ್ಡರ್ ಮಾಡಿದ್ದೆ. ಈಗ ನಾಷ್ಟ ಕೂತಿದ್ವಿ. ಅವ್ರು ಫೋನ್ ಮಾಡ ನೋಡ್ರಿ. ನಮ್ದು ನಾಷ್ಟ ಆಯಿತು. ನಂದು ಆಯಿತು. ಚಿನ್ನದು ನೋಡ್ರಿ ಇನ್ನೂ 2 ತೊತ್ತಿ ಹೋಗ್ತಾನ. ಪೂರಾ ತಿಂತಿ ಅಂದು ಯಾಕೆ ತಿಂದಿಲ್ಲಪ್ಪು? ನೋಡ್ರಿ ಬ್ಯಾಗ್ ತಗೊಂಡು ಒಂದು ಮಿಶೋ ಒಳಗೆ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಬರ್ರಿ ಬ್ಯಾಗ್ ಓಪನ್ ಮಾಡಿ ತೋರಿಸ್ತೀನಿ ಅಂತ. ನೀನು ನಾಷ್ಟ ಮಾಡು ಅಪ್ಪು. ನೀ ಹೇಳಿಲ್ಲ ಅಗಳ ಒಂದು ದೋಸೆ ಫುಲ್ ನಾ ತಿಂತೀನಮ್ಮ ಅಂತ ಹೇಳಿಲ್ಲ. ನೋಡ್ರಿ ತಿಂತೀನಂತ ಹೇಳಿ ತಿಂದೇ ಇಲ್ಲ ನೋಡ್ರಿ. ಹಾಂ, ಮತ್ತೆ ತಿನ್ನಬೇಕು.
ನೋಡ್ರಿ ಬ್ಯಾಗ್ ತರಿಸಿದ್ದೆ ಮಿಶೋ ಒಳಗೆ. ಇವು ಕಬರ್ಡ್ ಒಳಗೆ ಇಲ್ಲಿ ಇದ್ರೊಳಗೆ ಹಾಕಿಡಾಕ ಸಾರಿ ಅದು ಬರೀ ನೋಡ್ರಿ ಫುಲ್ ಆಗ್ಬಿಟ್ಟವು, ಬರೀ ಬೀಳಾಕತ್ತವು. ಹಾಗಾಗಿ ನೋಡಿದ್ದೆ ಎಷ್ಟು ನಾ ತೊಗೋಬೇಕು ಇವು ತರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ತರಿಸಿದ್ದಿಲ್ಲ. ಬಟ್ ಇವತ್ತು ಫೈನಲಿ ಬಂದು ನೋಡ್ರಿ. ಎಷ್ಟು 4 2 3 4 5 5 6 7 8 ನೋಡ್ರಿ 10 ಅದ ನೋಡ್ರಿ ಬ್ಯಾಗ್. ನೋಡ್ರಿ ಯಾವ ಥರ ಅದಾವ ಅಂತ. 10 ಅದಾವು. ಬಟ್ ಸಣ್ಣದ ನೋಡ್ರಿ, ಬಟ್ ಸಾರಿಗೆ ನಡಿತೈತಿ ಅಂದ್ರೆ ಸೇಫ್ಟಿ ಕೂಡ್ತಾವು. ಇಲ್ಲಾಂದ್ರೆ ಸುಮ್ಮನೆ ಕೆಳಗೆ ನಾವು ಹಾಗೆ ಒತ್ತದೆ ಎಲ್ಲರೂ ಹೋಗ್ಬೇಕಾದ್ರೆ ಅವು ಕೆಳಗೆ ಬೀಳೋದೆ ಇದೇ ಆಗತ್ತೆ ನೋಡ್ರಿ. ನೋಡ್ರಿ ಜಿಪ್ ಯಾವ ಥರ ಬಂದೈತಿ ಅಂತ ನೋಡ್ರಿ. ಈ ಥರ ಅದಾವ ನೋಡ್ರಿ ಬ್ಯಾಗ್. ಬಟ್ ತಿನ್ನೈತಿ, ಕ್ವಾಲಿಟಿ ಏನು ಅಷ್ಟು ಇದು ಇಲ್ಲ. ಬಟ್ ರೇಟು ಪ್ರೈಸ್ ಹೆಂಗೈತಿ ಅದ್ರ ಮ್ಯಾಗೈತಿ ನೋಡ್ರಿ. ಯಾಕಂದ್ರೆ 10 ಬ್ಯಾಗ್ ಬಂದವು, ಸುಮ್ಮನೆ ಹಾಕಿಡಾಕಾರ ಏನು ಆಗಂಗಿಲ್ಲ ಅನ್ಸಂಗಿಲ್ಲ ನೋಡ್ರಿ ಸೇಫ್ಟಿ ಇಟ್ಟರೆ. ಬಟ್ ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಬರ್ತೈತೆ ನೋಡ್ರಿ. ಮಸ್ತ್ ಐತೆ ನೋಡ್ರಿ ಬ್ಯಾಗ್. ಇಂಥವೇ 10 ಬ್ಯಾಗ್ ಅದಾವೆ. 10 ಬ್ಯಾಗಿಗೆ 350 ಐತೆ ನೋಡ್ರಿ. ಜಸ್ಟ್ ಮಿಶೋ ಒಳಗಿಂದ ತರಿಸಿದ್ದು ಮಸ್ತ್ ಅದಾವು ನೋಡಂಬರಿ. ಒಂದ್ಸಲ ಏನೈತಿ ಎಲ್ಲ ಸಾರಿ ಅದು ಹಾಕಿಡುವ ಹೊತ್ತಿಗೆ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ನೋಡ್ರಿ ಇದು ಕಲರ್ ಅದು ಮಸ್ತ್ ಅದಾವು ನೋಡ್ರಿ. 10 ಬ್ಯಾಗ್ ಅದಾವು. ತೆಗಿಯಕ್ಕೆ ಬರಂಗಿಲ್ಲ ಬಿಡು, ಜಿಪ್ಪೆಲ್ಲ ಹಾಳು ಮಾಡಬೇಡ. ಬರೀ ನಾಷ್ಟ ಅಂತ ಆಯ್ತು, ಇನ್ನು ಸ್ವಲ್ಪ ಚಾ ಮಾಡ್ಕೊಳಮಂತ. ಬೆಳಗ್ಗೆ ಅಂತೂ ಕುಡ್ದಿರಲ್ಲ, ಹೀಗೆ ಮಾಡ್ಕೋಬೇಕು. ಚಿನ್ನು ನೋಡ್ರಿ, ಚಿನ್ನು ಸೋತ ಹೇಳಿದ್ದಲ್ರಿ ಅಗಳ ತಿಂತೀನಂತ ತಿಂದೇ ಇಲ್ಲ ನೋಡ್ರಿ. ಚಿನ್ನು ತಿಂದಿಲ್ಲ ದೋಸೆ. ಬಾರಿ ಚಾ ಮಾಡ್ಕೊಳಮಂತ. ಚಿನ್ನನ್ ಬಾಯಿ ನೀವು ಹೊಟ್ಟೆ ಸುಮ್ಮನೆ ಕುಂದ್ರಂಗಿಲ್ಲ ನೋಡ್ರಿ. ನೋಡ್ರಿ ಇಟ್ಟು ಮಾಡಿ ಗ್ಯಾಸೇ ಚಾಲು ಮಾಡಿಲ್ಲ. ವಿಡಿಯೋ ಮಾಡೋ ಗದ್ದಲ ಈಗ ಗ್ಯಾಸ್ ಚಾಲು ಮಾಡಿದೆ. ಸ್ವಲ್ಪ ದಿನ ಬೆಲ್ಲದ ಚಹಾ ಕುಡ್ದೆ, ಈಗ ಮಾಡ್ಕೊಳಕ್ಕೆ ಬೇಸರಾಗಿ ಮತ್ತು ಸಕ್ರಿದೆ ಕುಡಿದಾಗೈತೆ ನೋಡ್ರಿ. ಈ ಸುಮ್ಮಿರೋ ನೋಡ್ರಿ ಚಿನ್ನು ಬೆಲ್ಲದ ಚಹಾ ಹೆಂಗೆ ಉದ್ರಾತಾನ ಏನ್ರಿ. ಚಹಾ ಕುಡ್ದು ಹೋಗ್ಬೇಕಾ? ಯಾರು ಹಾಡಾರ ಇದು ಹಾಡ? ಇದು ಹಾಡ ಯಾರು ಹಾಡಾರ? ಶಿವಪುತ್ರನ ಹಾಡೇನಾ? ನೋಡ್ರಿ ನಮ್ಮ ಚಿನ್ನು ಬೆಲ್ಲದ ಚಾ ನಾ ಬೆಲ್ಲದ ಚಾ ತಿಲ್ಲಿ ಮಾತಾಡಕತ್ತೀನಿ. ಫುಲ್ ಸಾಂಗ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟ ನಾವ. ನೋಡ್ರಿ ನಮ್ಮ ಚಾ ಕುದಿಯಾಕತ್ತೈತಿ. ಬರ್ರಿ ಒಂದಿಷ್ಟು ಏಲಕ್ಕಿ ಹಾಕೊ. ಮತ್ತೆ ಈ ಬಿಸಿಲಿಗೆ ಏಲಕ್ಕಿ ಇದ್ರೆ ಚಲೋ ನೋಡ್ರಿ. ನೀನು ಚಹಾ ಕುಡಿಬಾರ್ದು, ದೊಡ್ಡವ್ರ ಹೊಟ್ಟೆ ಕುಡಿಬೇಕಪ್ಪಿ ಚಹಾ. ಅಪ್ಪು ಚಲ್ತ್ ನೋಡಪ್ಪಿ. ನಮ್ಮ ಚಹಾ ರೆಡಿ ಆಯಿತು. ಚಹಾ ಕುಡಿಮಂತ ಎಲ್ಲರೂ. ನೋಡ್ರಿ ಎಷ್ಟು 11-11 ಆಯ್ತು ನೋಡ್ರಿ. ನಾಷ್ಟ ಮಾಡಿ ಚಹಾ ಕುಡ್ದು ಅವ್ರಿಗೆ ಇಷ್ಟು ನಾಷ್ಟ ಮಾಡಿಸ್ಬೇಕಾದ್ರೆ ಇಷ್ಟ ಆಯಿತು. ಇನ್ನು ಬಟ್ಟೆ ತೊಳಿಬೇಕು, ಯಾಕಂದ್ರೆ ನೀರು ಬಂದವಲ್ರಿ. ಹಾಗಾಗಿ ಬಟ್ಟೆ ಎಲ್ಲ ಒಂದಿಷ್ಟು ಪ್ಯಾಂಟ್ ಶರ್ಟ್ ಅದು ತೊಗೊಂಡು ನಮ್ಮ ಮನೆಯವ್ರದ್ದು ಅವಿಷ್ಟು ಹೀಗೆ ತೊಳೆದ್ರಾತಂತ ಇಷ್ಟು. ಈಗ ನೆಕ್ಸ್ಟ್ ಬರೋಣ ಚಹಾ ಕುಡಿದು ಇನ್ನು ಬಟ್ಟೆ ತೊಳಿಬೇಕು. ಅದ್ರಾಗಿ ಚಿನ್ನು ಏನು ನೋಡ್ರಿ ಏನಾರ ಚೆಲ್ಲೋದು ಉಗ್ಸೋದು ಮಾಡ್ತಿರ್ತಾನೆ. ಹಾಗಾಗಿ ಕೆಲಸನೇ ನಾವು ಎದ್ದಂದ್ರೆ ಕೆಲಸನೇ ಮುಗಿಯಂಗಿಲ್ಲ ನೋಡ್ರಿ. ಬರೀ ಚಹಾ ಕುಡಿ ಪಟ್ಟ ಕುಡಿದು ಮತ್ತು ಬಟ್ಟೆ ತೊಳ್ಯಾಕೆ ಹೋಗ್ಬೇಕಿನ. ಇಷ್ಟು 2 ಬಕೆಟ್ ಬಟ್ಟೆ ಇದಾವೆ. ಈಗ ಬಟ್ಟೆ ತೊಳ್ಯಾಕೆ ಹೋಗ್ಬೇಕು. ಚಿನ್ನು ಬಾಪಿ ಬಟ್ಟೆ ತೊಳ್ಯಾಕೆ ಹೋಗುವ. ನೀರದಾವ ಹೀಗೆ ಪಟ್ ಬಟ್ಟೆ ತೊಳೆ ಬರೋಮಂತ. 4 ಬಾಂಡೆ ಇದಾವೆ, 4 ಬಟ್ಟೆ ಇದಾವು. ಯಾರು ತೊಳಿಬೇಕ್ರಿ? ಯಾಕೆ ನೀ ತೊಳೆಯಲ್ಲನ್ರಿ? ಚಲೋ ಆಯ್ತು ನೋಡ್ರಿ. ಒಟ್ಟು ದಿನ ನಾ ಬಾಂಡೆ ದಿಕ್ಕಾಗ ಬಟ್ಟೆ ತೊಳ್ಯಾಗ ನಾ ತೊಳಿತೀನಮ್ಮ ಚಲೋ ಮಾಡ್ತಾನೆ ನೋಡ್ರಿ ಚಿನ್ನು. ಬರ್ರಿ ಪಟ್ ಹೋಗಿ ಕೆಳಗೆ ಹೋಗಿ ಬಟ್ಟೆ ತೊಳ್ಕೊಂಬರ್ಬೇಕು. ಏನು ಹಾಡಾಡ್ತೀಯೋ ಒಟ್ಟ ಮಾಡ್ಕೋತ. ಇಷ್ಟೊತ್ತನ ಹೋಗಿ ಬಟ್ಟೆ ತೊಳ್ಕೊಂಬಂದೆ. ಬಿಸಿಲು ಅಂದ್ರೆ ಫುಲ್ ಬಿಸಿಲಾಗ್ಬಿಟ್ಟೈತಿ. ಬಟ್ ಅಲ್ಲೇನು ಕೆಳಗೆ ನಳ್ಳತ್ತೈತಿ, ನೀರಿದ್ದು. ಹಾಗಾಗಿ ನಾನು ಗಾಡಿಗೆ ತೊಳೆದೆ. ಆಮೇಲೆ ಎಲ್ಲ 2 ಬಕೆಟ್ ಬಟ್ಟೆ ಇದ್ದು ನೋಡಿ, ಪ್ಯಾಂಟ್ ಶರ್ಟ್ ಎಲ್ಲ ತೊಳೆದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ನೀರಿದ್ದು ಅಂದ್ರೆ ನೋಡಿ ಎಷ್ಟು ಬಟ್ಟೆ ಇದ್ದು ಸಲಂಗಿಲ್ಲ, ಟೈಮ್ ಹೋಗಿದ್ದು ಗೊತ್ತಿಲ್ಲ.
ಆಲ್ರೆಡಿ ನೋಡ್ರಿ ಈಗ 1:15 ಆಯಿತು, 2 ಗಂಟೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ಚಿನ್ನು ಅಂತೂ ಒಂದು ವರ್ಷದಿಂದ ಮುಗಿತೀವಿ, ಏನು ಅವ್ನಿಗಿಷ್ಟು ಮಲಗಿಸ್ಬಿಡ್ತೀನಿ. ಬರೀ ನೆಕ್ಸ್ಟ್ ಅವ್ನಿಗೆ ಮಲಗಿಸಿ ರೆಡಿ ಆಗ್ಬೇಕು ಈ ಡ್ಯೂಟಿಗೆ. ಮಕ್ಕೋತಿಲಿ ಏನು ಡ್ಯೂಟಿಗೆ ಹೋಗ್ಬೇಡ, ಬಸ್ ಕೊಟ್ಟು ಹೋಗ್ಲಿ. ಎಲ್ಲಿ ಬಸ್? ಸಿದ್ದು ಮಾಮ ತಂದಿದ್ದ. ಬರೀ ಬಸ್ ಜೀಪ ಗಾಡಿ ಇವೆ ನೀನು ಆಟ ಆಡೋದು ಬರೀ. ಏನು ಸುಮ್ಮೇಳಿ ನಾಟಕ ನೀನು ನಾಟಕ ಮಾಡ್ತೀನಿ. ಅದು ಕೊಟ್ಟು ನಾ ಡ್ಯೂಟಿಗೆ ಹೋಗ್ಲಿ, ಅಳಬಾರ್ದಾ? ಗುಡ್ ಬಾಯ್. ಈಗ ನೋಡ್ರಿ ಮಧ್ಯಾಹ್ನ 2 ಗಂಟೆ ಆಯಿತು. ನಮ್ಮ ಚಿನ್ನನ್ ಮಲಗಿಸಿ ಅವ ಹೇಳೋದ್ರಾಗ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ಅವ ಸ್ವಲ್ಪ ಹೆಸರು ಆಯ್ತಂದ್ರೆ ಮತ್ತೆ ಅಮ್ಮ ಅಮ್ಮ ಅಂತಾನೆ ಮಲ್ಕೊಂಡಿರ್ತಾನೆ. ಆದರೂ ಸ್ವಲ್ಪ ಸಪ್ಲಾಗನ ಹೇಳ್ತಾನೆ. ಈಗ ಅವ್ನು ಮನ್ಸಿನ ಟೈಮ್ 2 ಗಂಟೆ ಆಯಿತು, ಬರೀ ಡ್ಯೂಟಿಗೆ ಹೋಗುಮಂತ ನೋಡ್ರಿ ಈಗ ಮಲ್ಕೊಂಡಾನ. ಡ್ಯೂಟಿ ಹೋಗಿ ಗೊತ್ತಾಗುತ್ತೆ. ಹಾಸ್ಪಿಟ್ಲಿಗೆ ಬಂದ ಪೇಷಂಟ್ ಅದಾವು, ಬರೀ ಡ್ಯೂಟಿ ಸ್ಟಾರ್ಟ್ ಮಾಡೋದು. ಇನ್ನೊಮ್ಮೆ ನೆಕ್ಸ್ಟ್ ಒಂದು 9 ಗಂಟೆಗೆ ಹೋಗುವ ಸಿಗ್ತೀನಿ. 6 hours later. ಈಗ ನೋಡ್ರಿ ರಾತ್ರಿ 9 ಗಂಟೆ ಆಯಿತು, ಡ್ಯೂಟಿ ಮುಗಿಸ್ಕೊಂಡು ಬಂದ ನೋಡ್ರಿ. 9:20 ಆಯಿತು. ಬರೀ ಮೊದಲ ಫ್ರೆಶ್ ಅಪ್ ಆಗೋಂತ ಇವತ್ತಿನ ಡೈಲಿ ಲಾಗ್ ಇಷ್ಟಿತ್ತು ನೋಡ್ರಿ. ಇನ್ನೇನು 11 ಗಂಟೆ ಆಯಿತು, ಮನೆಯವರು ಬಂದರು, ಊಟ ಮಾಡಿದ್ವಿ. ಊಟ ಮಾಡುವಾಗ ವಿಡಿಯೋ ಮಾಡಲಿಲ್ಲ. ಇನ್ನೇನು ಮಲ್ಕೋತೀವಿ. ಓಕೆ ಬಾಯ್, ಗುಡ್ ನೈಟ್.